ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟು ಪಾರ್ಟಿಗಳಾಯ್ತು ಅಂತ? ಇವತ್ತವರೆಗೂ ಪಾರ್ಟಿ ಮಾಡ್ತಾನೆ ಇದೀವಿ ಸರ್. ಇನ್ನ ನಿಂತಿಲ್ಲ. ಅದು ಅದೇ ಪ್ರಾಬ್ಲಮ್, ನಿದ್ದೆ ಒಂದಿಲ್ಲ ಅಷ್ಟೇ. ಹಾ. ಅದೊಂದ್ ಬಿಟ್ರೆ ಪಾರ್ಟಿ ಎಲ್ಲ ಚೆನ್ನಾಗಿದೆ ಸರ್. ನಿಮ್ ಕನ್ಸು ಈಡೇರ್ತಾ ಅಂತ? ಯಾವ್ದು ಸರ್? ಸುದೀಪ್ ಸರ್ ಜೊತೆ ಅವತ್ ನೈಟೇ ಅವತ್ ನೈಟ್ ಆಯ್ತು. ಏನ್ ಹೇಳಿದ್ರು ಪಾರ್ಟಿ ಮಾಡ್ಬೇಕಾದ್ರೆ? ಇಲ್ಲ ಸರ್, ಅದೇ ಮಾತಾಡಿದ್ರು, ತುಂಬಾ ಖುಷಿ ಇತ್ತು. ಆಮೇಲೆ ಅವ್ರ ಹತ್ರ ಕಲ್ತ್ಕೊಳೋದು ತುಂಬಾ ಇದೆ. ಆಮೇಲೆ ವೆರಿ ವೆರಿ ಹಂಬಲ್ ಅಂಡ್ ಹ್ಯೂಜ್ ಪರ್ಸನಾಲಿಟಿ. ಸೊ ಅದೇ ಎಷ್ಟೋ ವರ್ಷದ ಕನ್ಸುಗಳು ನಮ್ದೆಲ್ಲ ಇದು. ಸೊ ಇಟ್ ವಾಸ್ ವೆರಿ ಗ್ರೇಟ್ ಸರ್. ಬಿಗ್ ಬಾಸ್ ಸೀಸನ್ 11 ರಜತ್ ಬುಜ್ಜಿ ಅವ್ರಿಗೆ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿತ್ತು ಅಂತ? ಸರ್ ಅದೇ ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರ ಕನಸು ಅದು. ಅಂದ್ರೆ ನಿಮಗೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಇಂತ ಒಳ್ಳೆ ನೇಮು ಫೇಮು ಎಲ್ಲ ಸಿಗೋದು ಅದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ. ಸೊ ಅದೆಲ್ಲೋ ಆ ಕನಸು ತುಂಬಾ ವರ್ಷಗಳಿಂದ ಇತ್ತು. ಹಲವಾರು ಸೀಸನ್ ಅಲ್ಲಿ ಇನ್ನೇನು ಕರೆಯೋದಾಗಿತ್ತು, ಇಲ್ಲ ಎಲ್ಲೋ ಸ್ಟಾಪ್ ಆಗೋದು, ಇನ್ನೇನು ಹೋಗ್ಬೇಕು ಅನ್ನೋದು ತೀರಾ ಸ್ಟಾಪ್ ಆಗೋದು, ಆ ತರ ಆಗ್ತಾ ಇತ್ತು. ಈ ಸೀಸನ್ ಅಲ್ಲೂ ಫಸ್ಟೇ ಮಾತುಕತೆ ಬಂದಿತ್ತು ನನ್ನ ಹತ್ರ. ಬಟ್ ಆದ್ರೆ ಅದೇನೋ ಸ್ವಲ್ಪ ವಿಷಯಕ್ಕೆ ಸ್ಟಾಪ್ ಆಗೋಯ್ತು. ಆಮೇಲೆ ವೈಲ್ಡ್ ಕಾರ್ಡ್ ಅಂದಾಗ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿದ್ದುಂಟು. ಆಮೇಲೆ ಅದೇ ಸುದೀಪ್ ಸರ್ದು ಈ ತರ ನೆಕ್ಸ್ಟ್ ವರ್ಷ ಡೌಟು ಅಂತ ಹೇಳಿದಾಗ ಚಾನ್ಸಸ್ ಯಾಕೆ ತಗೊಬೇಕು, ಸರಿ ಆಯ್ತು ಆಗಿದ್ದಾಗ್ಲಿ ಅಂತ ನಮ್ದೊಂದು ಸ್ಮಾಲ್ ಟೇಬಲ್ ಒಂದು ಪಾರ್ಟಿ ನಡೀತಾ ಇತ್ತು. ಅವಾಗ ನನ್ನ ಫ್ರೆಂಡ್ಸ್ ಈ ಥರ, ಇಲ್ಲ ಇನ್ನೊಂದು ವರ್ಷ ಯಾಕೆ ಸುಮ್ಮನೆ ಕುತ್ಕೊಂತೀಯ, ಬೇಡ ಹೋಗ್ಬಿಡು, ಚೆನ್ನಾಗಿರುತ್ತೆ, ಆಗೋದಾಗ್ಲಿ, ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡ್ತೀಯ ಅಂದಾಗ ಎಲ್ಲೋ ನನಗೊಂದು 6 ಸೆನ್ಸ್ ಹೊಡಿತು, ಆಯ್ತು ಹೋಗೋಣ ಅಂತ. ಸೊ ಅವಾಗ ಡಿಸೈಡ್ ಮಾಡಿ ಹೋಗಿದ್ದೆ ಸರ್. ಅಂದ್ರೆ ಅನ್ಕೊಂಡಿದ್ರ ನಾನು ವೈಲ್ಡ್ ಕಾರ್ಡ್ ಮೂಲಕ ಹೋಗೋದೇ ಇಲ್ಲ ಅಂತ ಹೇಳಿದವರು ಟಾಪ್ 3 ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಸರ್ ಅದೇ ಹೋಗಲ್ಲ ಅಂತ ಯಾವಾಗ ಡಿಸೈಡ್ ಆಗಿದ್ನೋ, ತಿರ್ಗಾ ಯಾವಾಗ ಹೋಗ್ತೀನಿ ಅಂತ ಡಿಸೈಡ್ ಆದ್ನೋ, ಐ ವಾಸ್ ಶ್ಯೂರ್ ದಟ್ ಐ ಆಮ್ ಗೋನಾ ಬಿ ಟಾಪ್ 3 ಅಂತೂ ಇರ್ತೀನಿ ಅಂತ. ಸುದೀಪ್ ಸರ್ ಕೈ ಹಿಡ್ಕೊಂಡೆ ಆಚೆ ಬರೋದು ನಾನು ಅನ್ನೋದೇ ನಾನು ಫಸ್ಟ್ ಅದೇ ಥಾಟ್ ಇದ್ದಿದ್ದು ನನಗೆ. ಇಲ್ಲ ಹೋಗ್ಲೇಬಾರ್ದು ಅಂತ. ಹೋಗ್ತಾ ಇದೀನಿ ಅಂದ್ರೆ ಆಫ್ಟರ್ ಸೆಟ್ ಆಫ್ ಬೆಂಚ್ ಮಾರ್ಕ್ ಅನ್ನೋದು ನನಗಿತ್ತು ಮನಸ್ಸಲ್ಲಿ. ಸೊ ಐ ಹೋಪ್ಫುಲಿ ಡಿಡ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.